ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮಧು ಬಂಗಾರಪ್ಪ ಅದ್ಯಾವ ಅಯನ್ ಲೆಗನೈಟು ಶಿಕ್ಷಣ ಇಲಾಖೆಗೆ ಸಚಿವರಾಗಿ ಹೋದ್ರೋ ಏನೋ ಗೊತ್ತಿಲ್ಲ. ಇಲಾಖೆ ಪರಿಸ್ಥಿತಿ ಅಧೋಗತಿಯನ್ನು ತಲುಪಿದೆ. ಶಿಕ್ಷಣ ವ್ಯವಸ್ಥೆಯನ್ನ, ವಿದ್ಯಾರ್ಥಿಗಳ ಬದುಕನ್ನ ಲಿಟ್ರಲಿ ನಾಶ ಮಾಡ್ತಾ ಇದ್ದಾರೆ ಮಧು ಬಂಗಾರಪ್ಪ ಆ್ಯಂಡ್ ದಿಸ್ ಗ್ಯಾರಂಟಿ ಬೇಸ್ಡ್ ಡರ್ಟಿ ಕಾಂಗ್ರೆಸ್. ನಾನಿವತ್ತು ಮಧು ಬಂಗಾರಪ್ಪನವರ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ. ಅವರ ಕನ್ನಡ, ಅವರ ವಿದ್ಯಾರ್ಹತೆ, ಅವರ ಯೋಗ್ಯತೆ ಇದ್ಯಾವುದ್ರ ಬಗ್ಗೆ ಕೂಡ ನಾನಿವತ್ತು ಮಾತಾಡಲ್ಲ. ಯಾಕಂದರೆ ಇಡೀ ರಾಜ್ಯ ಅದರ ಬಗ್ಗೆ ಸಾಕಷ್ಟು ಮಾತಾಡಿ ಆಗಿದೆ. ಕ್ಯಾ ಕರೆಸಿ ಉಗ್ದು ಆಗಿದೆ. ಇಡೀ ಜನ್ಮಕ್ಕೆ ಆಗುವಷ್ಟು ಟ್ರೋಲು ಮಾಡಿ ಆಗಿದೆ. ಅಫ್ಕೋರ್ಸ್ ಇವೆಲ್ಲವನ್ನ ಸಹಿಸಿಕೊಂಡು ಕೂಡ ಇನ್ನೂ ಶಿಕ್ಷಣ ಸಚಿವರಾಗಿ ಮುಂದುವರಿತಾ ಇದ್ದಾರಲ್ಲ ಮಧು ಬಂಗಾರಪ್ಪನವರು. ಅವರ ಭಂಡತನವನ್ನ ನಿಜಕ್ಕೂ ಕೂಡ ಮೆಚ್ಚಲೇಬೇಕು ಬಿಡಿ. ವೀಕ್ಷಕರೇ, ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರವನ್ನ ದಿವಾಳಿ ಮಾಡ್ತಾ ಇದೆ ಅಂತ ಎಗೇನ್ ಆ್ಯಂಡ್ ಎಗೇನ್ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಆದರೆ ಕಾಮಾಲೆ ಕಣ್ಣಿಂದ ಅದನ್ನು ನೋಡೋರಿಗೆ ಏನಂತ ಅನ್ಸುತ್ತೆ? ಇದು ಕಾಂಗ್ರೆಸ್ ಮೇಲಿನ ದ್ವೇಷಕ್ಕೆ ಹೇಳ್ತಾ ಇರುವಂಥದ್ದು. ಇವರಿಗೆ ಬಡವರ ಕಷ್ಟ ಅನ್ನುವಂಥದ್ದು ಅರ್ಥನೇ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹೀಗೆ ಹೇಳ್ತಾ ಇರುವಂಥದ್ದು ಅಂತೆಲ್ಲ ಹೇಳ್ತಾರೆ. ಹೌದು ಅಲ್ವೋ? ಎಷ್ಟು ಎಕ್ಸಾಂಪಲ್ಸ್ ಬೇಕು, ಎಷ್ಟು ಸಾಕ್ಷಿ ಬೇಕು ಹೇಳಿ? ಸರ್ಕಾರ ಗ್ಯಾರಂಟಿ ಸ್ಕೀಮಿಂದ ಬರ್ಬಾದ್ ಆಗ್ತಾ ಇರೋದಕ್ಕೆ ಎಷ್ಟು ದಾಖಲೆಗಳು ಬೇಕು ಹೇಳಿ? ಗ್ಯಾರಂಟಿ ಯೋಜನೆ ನಡೆಸೋದಕ್ಕೋಸ್ಕರ ಬೇರೆ ಯಾವೆಲ್ಲ ವಿಭಾಗಗಳು ಸಫರ್ ಆಗ್ತಾ ಇರೋದಕ್ಕೆ? ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದೆ. ಅತ್ಯಗತ್ಯ ಇರುವಂತಹ ಅನುದಾನಗಳು ಅದು ನಿಂತು ಹೋಗಿವೆ. ರೈತರಿಗೆ ಪ್ರೋತ್ಸಾಹಧನ ಅದು ಇಲ್ಲ. ನೌಕರಿಗೆ ಸಂಬಳ ಅದು ಇಲ್ಲ. ಒಂದು ಎರಡು ಸಾರಿಗೆ ಇಲಾಖೆ ಅಂತೂ ಪೂರ್ತಿ ದಿವಾಳಿಯಾಗಿ ಹೋಗಿದೆ ಬಿಡಿ. ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಹಾಗೂ ಸಿದ್ದು ಲಾಭದಲ್ಲೇ ಇದ್ದೀವಿ ಅಂತ ಕಥೆಯನ್ನ ಕಾಡ್ತಾ ಇದ್ದಾರೆ. ಇವತ್ತು ನಾನು ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ಬಡವಾಗಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ತಿಳಿಸ್ಬಿಡ್ತೀನಿ. ಇತ್ತೀಚೆಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಆನ್ಸರ್ ಶೀಟ್ ಅನ್ನ ನೀವೇ ತರಬೇಕು ಅಂತ ಹೇಳಿತ್ತು ಯಾರು? ಎಜುಕೇಶನ್ ಡಿಪಾರ್ಟ್ಮೆಂಟ್. ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಯನ್ನು ಕೊಡೋದಕ್ಕೆ ಆಗದೇ ಇರುವಷ್ಟು ಬರ್ಬಾದ್ ಆಗೋಯ್ತಾ ಸರ್ಕಾರ ಅಂತ ಇಡೀ ರಾಜ್ಯ ಅವತ್ತು ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಅಂಥದ್ದೇ ಒಂದು ಅಥವಾ ಅದಕ್ಕಿಂತ ಸೀರಿಯಸ್ ಆಗಿರುವಂಥ ಒಂದು ವಿಚಾರ ಆಚೆ ಬಂದಿದೆ. RTI ವರದಿ ಮೂಲಕ ಇದು ಬಹಿರಂಗ ಕೂಡ ಆಗಿರುವಂಥದ್ದು. ವಿದ್ಯಾವಿಕಾಸ ಯೋಜನೆ ಅಡಿಯಲ್ಲಿ 2024ರಿಂದ 25ನೇ ಸಾಲಿಗೆ ಶಾಲೆಯ ಮಕ್ಕಳಿಗೆ ಸಪ್ಲೈ ಮಾಡಿರುವಂತಹ ಯೂನಿಫಾರ್ಮ್ ಬಟ್ಟೆಗಳ ಗುಣಮಟ್ಟ ಸಿಕ್ಕಾಪಟ್ಟೆ ಕಳಪೆ ಆಗಿದೆ ಅನ್ನುವಂತಹ ವಿಚಾರ ಈಗ ಬಯಲಾಗಿದೆ. ವೀಕ್ಷಕರೇ, ಸುಮಾರು 10 ತಿಂಗಳ ಹಿಂದೆ ಇದೇ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಗೆ ಬಂದಂತಹ ಶುರುವಿನ ದಿನ ಅದು. ಶಾಲಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶೂ ಅನ್ನ ಕೊಡಿ ಅಂತ ಡೋನರ್ಗಳ ಬಳಿ ಶಿಕ್ಷಕರನ್ನ ಕಳಿಸಿತ್ತು ಯಾವುದು? ಈ ಕಾಂಗ್ರೆಸ್ ಸರ್ಕಾರ. ಅದಾದ ಮೇಲೆ ಯೂನಿಫಾರ್ಮ್ ಅನ್ನ ಹೊಲಿಸೋದಕ್ಕೆ ಆಗುವಂತಹ ಖರ್ಚಿದೆಯಲ್ಲ, ಅದನ್ನ ನಿಭಾಯಿಸೋದಕ್ಕೂ ಆಗದೆ ಪೋಷಕರ ಜೇಬಿಗೆ ಕೈಯನ್ನ ಹಾಕತ್ತೆ. ಅಂದ್ರೆ 2ನೇ ಸಮವಸ್ತ್ರವನ್ನ ನೀವೇ ಹೊಲಿಸ್ಕೊಳ್ಬೇಕು, ಬಟ್ಟೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಕೈಯನ್ನ ತೊಳ್ಕೊಂಡ್ಬಿಡ್ತು. ಇನ್ಫ್ಯಾಕ್ಟ್ ಹೈಕೋರ್ಟ್ ಆರ್ಡರ್ ಕೂಡ ಇತ್ತು. 1ನೇ ಕ್ಲಾಸಿನಿಂದ 10ನೇ ಕ್ಲಾಸ್ ತನಕ ಮಕ್ಕಳ ಯೂನಿಫಾರ್ಮ್ ವೆಚ್ಚ ಸರ್ಕಾರದ ಜವಾಬ್ದಾರಿ ಅಂತ, ಅದನ್ನು ಉಚಿತವಾಗಿ ಕೊಡಬೇಕು ಅಂತ. ಆದರೆ ಸರ್ಕಾರ ಕೋರ್ಟ್ ಆರ್ಡರ್ ಅನ್ನ ಸೈಡಿಗೆ ಹಾಕಿ ಪೋಷಕರ ಮೇಲೆ ಹೊರೆಯನ್ನ ಹಾಕತ್ತೆ. ಕೊಡೋದು ಕಳಪೆ ಬಟ್ಟೆ, ಅದನ್ನು ಹೊಲಿಸೋದಕ್ಕೆ ಬಟ್ಟೆಗಿಂತ ಹೆಚ್ಚು ಖರ್ಚು. ಹೇಗಿದೆ ನೋಡಿ ಸಿದ್ದರಾಮಯ್ಯ ಆ್ಯಂಡ್ ಮಧು ದರ್ಬಾರ್. ಇನ್ಫ್ಯಾಕ್ಟ್ ಆ ಯೂನಿಫಾರ್ಮ್ ಬಟ್ಟೆಗಳನ್ನು ಕೂಡ ನೆಟ್ಟಗೆ ಹಂಚಿರಲಿಲ್ಲ. ಅರ್ಧಕ್ಕರ್ಧ ಬಟ್ಟೆ ಗೋಡನಲ್ಲಿ ಧೂಳು ಹಿಡಿದು ಬಿದ್ದಿತ್ತು. ಇಷ್ಟು ಬೇಜವಾಬ್ದಾರಿಯಿಂದ ಒಂದು ಶಿಕ್ಷಣ ಇಲಾಖೆ ವರ್ತಿಸಬಹುದಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಈ ಥರದ ವ್ಯವಸ್ಥೆಯಲ್ಲಿ ಮಕ್ಕಳಿಂದ ರಿಸಲ್ಟ್ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಅಲ್ವಾ? ಈಗ ಯೂನಿಫಾರ್ಮ್ ಬಟ್ಟೆ ಕಳಪೆ ಗುಣಮಟ್ಟದ್ದು ಅಂತ ಗೊತ್ತಾಗಿದೆ. ಇದಕ್ಕೆ ಈಗ ಸರ್ಕಾರ ಏನ್ ಸಮಜಾಯಿಷಿಯನ್ನು ಕೊಡುತ್ತೆ? ಕಲಬುರಗಿ ವಿಭಾಗ ಸೇರಿದ ಹಾಗೆ ರಾಜ್ಯದ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡಿರುವಂತಹ ಯೂನಿಫಾರ್ಮ್ ಬಟ್ಟೆಗಳ ಸ್ಯಾಂಪಲ್ಗಳನ್ನು ಕೇಂದ್ರೀಯ ರೇಷ್ಮೆ ಮಂಡಳಿ ರಿಜೆಕ್ಟ್ ಮಾಡಿದೆಯಂತೆ.
ಇದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರು ಬರೆದಿರುವಂತಹ ಒಂದು ಪತ್ರದಿಂದ ಗೊತ್ತಾಗಿದೆ. ಹೊಲಿಗೆ ವೆಚ್ಚ ಪೋಷಕರ ಮೇಲೆ ಹಾಕಿದ್ದೇ ಅತ್ಯಂತ ಖಂಡನಾರ್ಹ ಘಟನೆ. ಅದರ ಜೊತೆಗೆ ಸರ್ಕಾರ ಕೊಟ್ಟಿರುವಂತಹ ಬಟ್ಟೆನೇ ಕಳಪೆ ಅಂತ ಹೇಳಿದ್ರೆ ಎಂತಹ ದುರಂತ ಇದು ರೀ, ಎಂತಹ ದುರಂತ. ಈ ವರದಿ ಬಂದ ಮೇಲೆ ಮಧು ಬಂಗಾರಪ್ಪನವರು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾರಂತೆ. ಈ ಚರ್ಚೆ, ಈ ಪರಿಶೀಲನೆ ಇವೆಲ್ಲವೂ ಕೂಡ ಆಗಬೇಕಾಗಿದ್ದು ಯಾವಾಗ? ಕಳಪೆ ಅಂತ ರಿಪೋರ್ಟ್ ಆದ್ಮೇಲ ಅಥವಾ ಆ ರಿಪೋರ್ಟ್ ಬಂದ ಮೇಲ? ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಯೂನಿಫಾರ್ಮ್ ಬಟ್ಟೆ ಕೊಡುವಂತ ತಾಕತ್ತು ಇಲ್ಲವಾ ಈ ಸರ್ಕಾರಕ್ಕೆ? ಹಾಗಾದ್ರೆ ಇಂತಹ ನಿರ್ಲಕ್ಷ್ಯವನ್ನು ತೋರಿಸಿದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೇಗೆ ತಾನೇ ಬರ್ತಾರೆ ಹೇಳಿ? ಯುವ ನಿಧಿ ಅಂತ ನಿರುದ್ಯೋಗಿ ಗ್ರಾಜ್ಯುಯೇಟ್ಗಳಿಗೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡುವಂತಹ ಸರ್ಕಾರಕ್ಕೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದಕ್ಕೆ ಕಾಸಿಲ್ಲ, ನೌಕರರಿಗೆ ಕೊಡೋದಕ್ಕೆ ಸಂಬಳಕ್ಕೆ ದುಡ್ಡೇ ಇರೋದಿಲ್ಲ. ಆದ್ರೆ ಗೃಹಲಕ್ಷ್ಮಿ ಹಣವನ್ನು ಕೊಡುವಂತ ಶೋಕಿಯವರಿಗೆ, ರೈತರ ಪ್ರೋತ್ಸಾಹ ಧನವನ್ನು ಕೊಡೋದಕ್ಕೆ ದುಡ್ಡಿಲ್ಲ. ಆದ್ರೆ ಫ್ರೀ ಕರೆಂಟ್ ಕೊಡುವಂತಹ ನಾಟಕ. ಯಾವುದನ್ನ ಬೇಕಾದ್ರೂ ಸಹಿಸ್ಕೋಬಹುದು, ಆದ್ರೆ ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಒಂದಾದ ಮೇಲೆ ಒಂದು ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು ಯಾವ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಮಧು ಬಂಗಾರಪ್ಪನವರೇ, ನೀವು ಕನ್ನಡ ಕಲಿಯೋದನ್ನ, ಸಭ್ಯತೆಯನ್ನ ಕಲಿಯೋದನ್ನ, ಹೇರ್ ಕಟ್ ಮಾಡಿಸೋದನ್ನ ಬೇಕಾದ್ರೆ 2 ದಿನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆದ್ರೆ ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ದಯವಿಟ್ಟು ಕಾಂಪ್ರಮೈಸ್ ಬೇಡ. ಅವರಿಗೆ ಉಚಿತ ಯೂನಿಫಾರ್ಮ್ ಅನ್ನು ಕೊಡಿ. ಹೊಲಿಗೆ ಖರ್ಚಿದೆಯಲ್ಲ, ಅದು ಈಗ ಮೊದಲಿನ ತರ ಇಲ್ಲ, 1000 ರೂಪಾಯಿ ದಾಟತ್ತೆ. ಅದನ್ನ ವಿದ್ಯಾರ್ಥಿಗಳ ಮೇಲೆ ಹಾಕುವಂಥದ್ದು ನಿಜಕ್ಕೂ ಕೂಡ ಮಹಾಪಾಪ. ಮೊದಲು ಸರ್ಕಾರಕ್ಕೆ ಹೇಳಿ, ಈ ಬಾರಿ ಆದ್ರೂ ಪೂರ್ತಿ ಉಚಿತವಾಗಿ ಸಮವಸ್ತ್ರವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ರಿ. ಅದ್ಯಾವ ಭಾಗ್ಯವನ್ನ ನಿಲ್ಸಿದ್ರು ಓಕೆ, ಶಿಕ್ಷಣ ಇಲಾಖೆಯನ್ನ, ರಾಜ್ಯದ ವಿದ್ಯಾರ್ಥಿಗಳನ್ನ ದೌರ್ಭಾಗ್ಯಕ್ಕೆ ಮಾತ್ರ ದಯವಿಟ್ಟು ತಳ್ಳಬೇಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.